ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಮತ್ತೆ AI ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ ನೆಕ್ಸ್ಟ್ ಪಾರ್ಟ್ ಯೂನಿಟ್ 3ನಲ್ಲಿ ಸ್ಟಡಿ ಮಾಡ್ತಾ ಇದ್ವಿ. ಅದು ಏನಂದರೆ ಹೌ ನ್ಯೂರಲ್ ನೆಟ್ವರ್ಕ್ ವರ್ಕ್ಸ್. ಲಾಸ್ಟ್ ವಿಡಿಯೋನಲ್ಲಿ ನ್ಯೂರಲ್ ನೆಟ್ವರ್ಕ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ನ್ಯೂರಲ್ ನೆಟ್ವರ್ಕ್ ಅಂದರೆ ಏನು? ಅದು ಒನ್ ಆಫ್ ದಿ AI ಮಾಡೆಲ್ ವಿಚ್ ಲರ್ನ್ಸ್ ಫ್ರಾಮ್ ದಿ ಡೇಟಾ ಯೂಸಿಂಗ್ ಆರ್ಟಿಫಿಷಿಯಲ್ ನ್ಯೂರಾನ್ಸ್. ಆರ್ಟಿಫಿಷಿಯಲ್ ನರಕೋಶಗಳು ಏನಿರ್ತಾವೋ ಅದನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ನಾವು ಏನು ಡೇಟಾ ಕೊಡ್ತೀವೋ ಅದ್ರ ಥ್ರೂ ಏನು ಮಾಡುತ್ತದು ಲರ್ನ್ ಮಾಡುತ್ತೆ, ಕಲಿಯುತ್ತೆ. ಓಕೆ, ಈಗ ಲೆಟ್ ಅಸ್ ಸಿ ಹೌ ನ್ಯೂರಲ್ ನೆಟ್ವರ್ಕ್ ವರ್ಕ್ಸ್. ನ್ಯೂರಲ್ ನೆಟ್ವರ್ಕ್ ಹಂಗಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, see, a neural network works by processing the data through layers of neurons. ಅಂದರೆ ಬೇರೆ ಬೇರೆ ಡಿಫರೆಂಟ್ ಲೇಯರ್ಸಲ್ಲಿ ಆ ಡೇಟಾ ಪಾಸ್ ಆದಮೇಲೆ ದ ನ್ಯೂರಲ್ ನೆಟ್ವರ್ಕ್ ಗಿವ್ಸ್ ಅಸ್ ಒನ್ ಆಫ್ ದಿ ಇನ್ಫಾರ್ಮೇಷನ್. ಓಕೆ, ಅದನ್ನು ನಾನು ಬರಿತೀನಿ. ಎ ನ್ಯೂರಲ್ ನೆಟ್ವರ್ಕ್ works by processing ಡೇಟಾನ ಪ್ರೊಸೆಸ್ ಮಾಡೋದು. ನೀವು ಕೊಟ್ಟಂಥ ಡೇಟಾನ ಪ್ರೊಸೆಸ್ ಮಾಡಿ, ಪ್ರೊಸೆಸಿಂಗ್ ಡೇಟಾ ಥ್ರೂ ಡಿಫರೆಂಟ್ ಲೇಯರ್ಸ್ ಆಫ್ ನ್ಯೂರಲ್ ನೆಟ್ವರ್ಕ್ಸ್. ನ್ಯೂರಲ್ ನೆಟ್ವರ್ಕ್ದು ಬೇರೆ ಬೇರೆ ಲೇಯರಲ್ಲಿ ಡೇಟಾ ಪಾಸ್ ಆಗಿ ವಿ ವಿಲ್ ಗೆಟ್ ಒನ್ ಇನ್ಫಾರ್ಮೇಷನ್. ಹಂಗಂದರೆ ಅವೆಲ್ಲ ಲೇಯರ್ಸ್ ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಇದು ಆ್ಯಕ್ಚುಲಿ ಯಾಕೆ ಬೇಕು? ನೀವೇನೇ ಇನ್ಫಾರ್ಮೇಷನ್ ಕೊಟ್ಟರು ಅದನ್ನು ತಿಳ್ಕೊಂಡು ಐಡೆಂಟಿಫಿಕೇಷನ್ ಮಾಡೋದಕ್ಕೆ ದೇರ್ ಆರ್ ಸೋ ಮೆನಿ ಲೇಯರ್ಸ್. 3 ಲೇಯರ್ಸ್ ಆ್ಯಕ್ಚುಲಿ. ಆ 3 ಲೇಯರ್ಸಲ್ಲಿ ಪಾಸ್ ಆಗಿ ಇನ್ಫಾರ್ಮೇಷನ್ ಹೊರಗೆ ಬಂದ ತಕ್ಷಣ AI ಒಂದು ರಿಸಲ್ಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವೇನು ಮಾಡ್ತೀರಿ? ನಿಮ್ಮ ಬ್ರೈನ್ ಹೆಂಗೆ ಬೇರೆಯವರನ್ನು ನೋಡೋದು, ಥಿಂಕ್ ಮಾಡೋದು, ಆನ್ಸರ್ ಮಾಡೋದು ಹೆಂಗೆ ಮಾಡ್ತಿರೋ ಅದೇ ಥರ ನ್ಯೂರಲ್ ನೆಟ್ವರ್ಕ್ ಕೂಡ ಇಟ್ ಟೇಕ್ಸ್ ಇನ್ಪುಟ್. ನೀವು ಕೊಟ್ಟಂಥ ಡೇಟಾನ ಪಡ್ಕೊಂಡು ಪ್ರೊಸೆಸ್ ಮಾಡಿ ಔಟ್ಪುಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಎದುರಿಗೆ ಬಂದ ತಕ್ಷಣ ನೀವು ಇಮಿಡಿಯೇಟ್ಲಿ ಏನು ಮಾಡ್ತೀರಿ? ಅವ್ರ ಫೇಸನ್ನು ಇನ್ಪುಟ್ ಮಾಡ್ಕೋತೀರಿ, ಇವ್ರು ಯಾರು ಅಂತ ಗ್ರಾಸ್ಪ್ ಮಾಡ್ತೀರಿ. ಆಮೇಲೆ ಪ್ರೊಸೆಸ್ ಮಾಡ್ತೀರಿ, ಇವ್ರು ಯಾರು ಇರ್ಬೋದು ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀರಿ. ಆಮೇಲೆ ನಿಮಗೆ ಇವರು ಅವರೇ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇನು ಒನ್ ಆಫ್ ದಿ ಪ್ರೊಸೆಸ್. ಅದು ಹೆಂಗೆ ನಿಮ್ಮದು ನರಕೋಶ ವರ್ಕ್ ಆಗುತ್ತೋ ಅದೇ ಥರ ನ್ಯೂರಲ್ ನೆಟ್ವರ್ಕ್ ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಬೇಸಿಕ್ ಸ್ಟ್ರಕ್ಚರ್ ನಾವು ನೋಡೋಣ. ಬೇಸಿಕ್ ಸ್ಟ್ರಕ್ಚರ್ ಆಫ್ ನ್ಯೂರಲ್ ನೆಟ್ವರ್ಕ್. ಹಂಗಂದ್ರೆ ನ್ಯೂರಲ್ ನೆಟ್ವರ್ಕ್ ಹೆಂಗೆ ಆ್ಯಕ್ಚುಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ವಿ ಹ್ಯಾವ್ ಇಟ್ಸ್ ಬೇಸಿಕ್ ಸ್ಟ್ರಕ್ಚರ್. ಅಲ್ಲಿ 3 ಲೇಯರ್ಸ್ ಬರ್ತವೆ. ಒಂದು ಲೇಯರ್ ಯಾವುದು? ಇನ್ಪುಟ್ ಲೇಯರ್. ಅಂದರೆ ನೀವು ಒಂದು ಇನ್ಪುಟ್ ಕೊಡಬೇಕು. ಆಮೇಲೆ ದೇರ್ ಈಸ್ ಎ ಹಿಡನ್ ಲೇಯರ್. ಹಿಡನ್ ಲೇಯರ್ ಅಂದರೆ ಪ್ರೊಸೆಸಿಂಗ್ ಲೇಯರ್, ಥಿಂಕಿಂಗ್ ಲೇಯರ್ ಅಂತ ತಿಳ್ಕೊರಿ. ಆ್ಯಂಡ್ ದೇರ್ ಈಸ್ ಎ ಔಟ್ಪುಟ್ ಲೇಯರ್. ಔಟ್ಪುಟ್ ಲೇಯರ್ ಅಂದ್ರೇನು? ಒಂದು ಇನ್ಫಾರ್ಮೇಷನ್ ಆನ್ಸರ್ ಆಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ChatGPT ನೀವೆಲ್ಲರೂ ಯೂಸ್ ಮಾಡಿರ್ತೀರಿ. ಅದಕ್ಕೊಂದು ಕ್ವಶನ್ ಕೇಳ್ತೀರಿ, ಅದು ಪ್ರೊಸೆಸ್ ಮಾಡಿ ನಿಮಗೆ ಆನ್ಸರ್ ಕೊಡುತ್ತೆ. ಅದೇ ನ್ಯೂರಲ್ ನೆಟ್ವರ್ಕ್. ಓಕೆ, ಸಿ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸಿ ವಾಟ್ ಈಸ್ ಇನ್ಪುಟ್ ಲೇಯರ್. ಇನ್ಪುಟ್ ಲೇಯರ್ ಅಂದ್ರೇನು? ಇನ್ಪುಟ್ ಲೇಯರ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ಪುಟ್ ಲೇಯರ್ ಮೀನ್ಸ್ ಹಿಯರ್ ದ ಡೇಟಾ ಈಸ್ ಗಿವನ್. ನೀವು ಒಂದು ಡೇಟಾ AIಗೆ ಸಬ್ಮಿಟ್ ಮಾಡ್ತೀರಿ, ಸೆಂಡ್ ಮಾಡ್ತೀರಿ. ಹಂಗಂದ್ರೆ ಏನು? ಅದರ ಬಗ್ಗೆ ಬರಿತೀನಿ ನಾನು. ಫಸ್ಟ್ ವಿ ಗಿವ್ ಡೇಟಾ ಟು ದ ನ್ಯೂರಲ್ ನೆಟ್ವರ್ಕ್. ಫಸ್ಟ್ ವಿ ಗಿವ್ ಡೇಟಾ ಟು ದಿ ನ್ಯೂರಲ್ ನೆಟ್ವರ್ಕ್.
ನ್ಯೂರಲ್ ನೆಟ್ವರ್ಕ್ಗೆ ನೀವು ಡೇಟಾ ಕೊಡಬೇಕು. ಆವಾಗ ನ್ಯೂರಲ್ ನೆಟ್ವರ್ಕ್ ಏನು ಮಾಡುತ್ತೆ, ಥಿಂಕ್ ಮಾಡುತ್ತೆ ನೀವೇನು ಸೆಂಡ್ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಇಮೇಜ್ ಆಫ್ ಡಾಗ್ ಸೆಂಡ್ ಮಾಡಿರಿ ಅಂತ ತಿಳ್ಕೊರಿ. ಇಮೇಜ್ ಆಫ್ ಎ ಡಾಗ್, ಒಂದು ನಾಯಿಯ ಚಿತ್ರ ಅದಕ್ಕೆ ಸೆಂಡ್ ಮಾಡಿದ್ರಿ ಎ ಐಗೆ ಅಂತ ತಿಳ್ಕೊರಿ. ಅವಾಗ ಇದು ಎದ್ರ ಚಿತ್ರ ಅಂತ ಅದು ಹೇಳಕ್ಕೆ ಟ್ರೈ ಮಾಡುತ್ತೆ. ಅದು ಹೆಂಗೆ ಮಾಡುತ್ತೆ, ಇಟ್ ಅಬ್ಸರ್ವ್ಸ್ ದಿ ಪ್ಯಾಟರ್ನ್, ಅದು ಚೆಕ್ ಮಾಡುತ್ತೆ. ಅದೇನು ಸೆಕೆಂಡ್ ಲೇಯರ್. ಸೆಕೆಂಡ್ ಲೇಯರ್ ಈಸ್ ಆಲ್ ಅಬೌಟ್, ಅದಕ್ಕೇನಂತೀವಿ ನಾವು ಹಿಡನ್ ಲೇಯರ್. ಹಿಡನ್ ಲೇಯರ್ ಅಂದ್ರೇನು, ಥಿಂಕಿಂಗ್ ಲೇಯರ್. ಅದು ಥಿಂಕ್ ಮಾಡುತ್ತೆ. ಪ್ರೊಸೆಸಿಂಗ್ ಲೇಯರ್ ಅಂದರೆ ಇದು ಏನಿರ್ಬೋದು, ಇವರೇನು ಒಂದು ಡೇಟಾ ಸಬ್ಮಿಟ್ ಮಾಡ್ಯಾರ, ಅದು ಏನಿರ್ಬೋದು ಅನ್ನೋದನ್ನು ಚೆಕ್ ಮಾಡುತ್ತೆ. ಹೆಂಗೆ ಚೆಕ್ ಮಾಡುತ್ತೆ, ಬೈ ಅನಲೈಸಿಂಗ್ ಇಟ್. ನಾವು ದಿ ನ್ಯೂರಲ್ ನೆಟ್ವರ್ಕ್ ಅನಲೈಸಸ್ ದ ಇನ್ಪುಟ್. ನೀವು ಕೊಟ್ಟಂಥ ಇನ್ಪುಟ್ಟನ್ನು ಅನಲೈಸ್ ಮಾಡುತ್ತೆ. ನೀವು ಇಮೇಜ್ ಆಫ್ ಡಾಗ್ ಕೊಟ್ಟಿದ್ದೀರಲ್ಲ, ಅದೇನು ಇಮೇಜ್ ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡುತ್ತೆ. ಹೆಂಗೆ ಮಾಡುತ್ತದು, ಇಟ್ ಚೆಕ್ಸ್ ಏನೇನು ಚೆಕ್ ಮಾಡುತ್ತೆ, ಸೈಜ್ ಆಫ್ ದಟ್ ಆಬ್ಜೆಕ್ಟ್ ಇನ್ಸೈಡ್ ಇಮೇಜ್ ಒಳಗಡೆ ಏನದು ಇಮೇಜ್ ಫೋಟೋ ಇದೆಯೋ ಅದು ಎದ್ರದ್ದು ಇರ್ಬೋದು, ಅದ್ರ ಸೈಜ್ ಎಷ್ಟು, ಅದ್ರದ್ದು ಶೇಪ್ ಏನು, ಪ್ಯಾಟರ್ನ್ ಏನಿರ್ಬೋದು, ಆಮೇಲೆ ಇಂಪಾರ್ಟೆಂಟ್ ಫೀಚರ್ಸ್ ಏನೇನಿದ್ದಾವೆ. ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಡಾಗ್, ಅದಕ್ಕೇನಿರುತ್ತೆ, ಮುಖ ಇರುತ್ತೆ, ಆಮೇಲೆ ಎಂಡಿಗೆ ಒಂದು ಬಾಲ ಇರುತ್ತೆ. ಇವೆಲ್ಲ ಏನು ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ್ಯಾಟ್ ಎನಿಮಲ್. ನೀವೇ ನೋಡ್ರಿ, ಎದುರಿಗೆ ಒಂದು ಯಾವುದೋ ಎನಿಮಲ್ ಬಂದರೆ ಅದು ಯಾವ ಎನಿಮಲ್ ಅಂತ ಹೆಂಗೆ ಕಂಡುಹಿಡಿತೀರಿ, ಅದೇ ನ್ಯೂರಲ್ ನೆಟ್ವರ್ಕ್. ನಿಮ್ಮದು ನ್ಯೂರಾನ್ಸ್ ವರ್ಕ್ ಆಗ್ತಾವಲ್ಲಿ, ಇಮಿಡಿಯೇಟ್ಲಿ ನೀವು ಕಂಡುಹಿಡಿತೀರಿ ಇದೇನಂತ. ಬಿಕಾಸ್ ದಟ್ ಈಸ್ ದ ಥಿಂಕಿಂಗ್ ಲೇಯರ್. ಆ ಥಿಂಕಿಂಗ್ ಲೇಯರ್ ಏನು ಮಾಡ್ತಾ ಇರುತ್ತೆ, ಥಿಂಕ್ ಮಾಡಿ ಒಂದು ಆನ್ಸರ್ ಕೊಡುತ್ತೆ. ಓಕೆ, ಹಾಗಂದ್ರೆ ಇದೇನು ಯೂಸ್ ಮಾಡುತ್ತೆ, ಇಟ್ ಯೂಸಸ್ ವೇಟ್ಸ್ ಅಂದ್ರೆ ಏನು, ಇಂಪಾರ್ಟೆನ್ಸ್, ಯಾವ್ದ್ಯಾವ್ದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಡಾಗ್ ಇಮೇಜಲ್ಲಿ ಫಸ್ಟ್ ಬರೋದೇ ಫೇಸ್, ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು, ಫಾರ್ ಎಕ್ಸಾಂಪಲ್ ನೋಡ್ರಿ, ನಾಯಿಗೂ ಎಂಡಿಗೆ ಒಂದು ಬಾಲ ಇರುತ್ತೆ, ಅದೇ ಥರ ಕ್ಯಾಟ್ಗೂ ಇದೇ ಥರ ಇರುತ್ತೆ. ಓಕೆ, ಎಕ್ಸಾಕ್ಟ್ಲಿ ನಾನು ಡಯಾಗ್ರಾಮ್ ತೆಗೆದಿಲ್ಲ, ಬಟ್ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಇದಕ್ಕೂ ಬಾಲ ಐತಿ, ಇದಕ್ಕೂ ಬಾಲ ಇದೆ. ಹಂಗಂದ್ರೆ ಇದು ಆ್ಯಕ್ಚುಲಿ ಯಾವುದಂತ ಗೊತ್ತಾಗೋದಿಲ್ಲ. ಅದಕ್ಕೆ ಫೇಸ್ ಈಸ್ ದಿ ಇಂಪಾರ್ಟೆಂಟ್ ಫೀಚರ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ವೇಟ್ ಜಾಸ್ತಿ ಕೊಟ್ಟಿರ್ತಾರೆ. ವೇಟ್ ಅಂದ್ರೆ ಏನು, ಪಾಯಿಂಟ್ಸ್. ಯಾವ ಫೀಚರ್ಗೆ ಜಾಸ್ತಿ ಪಾಯಿಂಟ್ ಕೊಡಬೇಕು ಅದಕ್ಕೇನಂತಾರೆ, ವೇಟ್ ಅಂತ ಕರೀತಾರೆ. ಆಮೇಲೆ ಕ್ಯಾಲ್ಕುಲೇಷನ್ ವಿಲ್ ಹ್ಯಾಪನ್. ಕ್ಯಾಲ್ಕುಲೇಷನ್ ವಿತ್ ದ ಹೆಲ್ಪ್ ಆಫ್ ನ್ಯೂರಾನ್ಸ್, ಆರ್ಟಿಫಿಷಿಯಲ್ ನ್ಯೂರಾನ್ಸ್ ಅಂದರೆ ಏನಂತ ಹೇಳಿದ್ದೆ ನಾನು, ಕ್ಯಾಲ್ಕುಲೇಷನ್ ಯೂನಿಟ್ಸ್. ಅವು ಟ್ರೈ ಮಾಡ್ತವೆ ಇದೇನಿರ್ಬೋದು, ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತವೆ. ಓಕೆ, ದಿಸ್ ಇಸ್ ವಾಟ್ ಹಿಡನ್ ಲೇಯರ್. ಈಗ ಫೇಸ್ ಇಂಪಾರ್ಟೆಂಟ್ ಫೀಚರ್, ಫೇಸ್ ಕೂಡ ಅಬ್ಸರ್ವ್ ಮಾಡುತ್ತದು. ಆಮೇಲೆ ಫೈನಲಿ ಒಂದು ರಿಸಲ್ಟ್ ಕೊಡುತ್ತೆ, ಅದಕ್ಕೆ ಏನಂತೀವಿ ನಾವು, ಔಟ್ಪುಟ್ ಲೇಯರ್ ಅಥವಾ ರಿಸಲ್ಟ್, ಫೈನಲ್ ಪಾರ್ಟ್. ಫೈನಲಿ ಏನು ಮಾಡುತ್ತೆ, ಎ ಐ ಅಥವಾ ನ್ಯೂರಲ್ ನೆಟ್ವರ್ಕ್ ಥ್ರೂ ಎ ಐ ಏನು ರಿಸಲ್ಟ್ ಕೊಡುತ್ತೆ, ಫೈನಲಿ ಇಟ್ ಗಿವ್ಸ್ ದ ರಿಸಲ್ಟ್. ಒಂದು ರಿಸಲ್ಟ್ ಕೊಡುತ್ತೆ, ಏನಂತ, ದಿಸ್ ಈಸ್ ಎ ಡಾಗ್. ನೀವೇನು ಫೋಟೋ ಕಳಿಸಿದ್ರೋ ಅದೇನು ಡಾಗ್ ಇಮೇಜ್ ಅಂತ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಸಿ, ದಿಸ್ ಇಸ್ ಹೌ ನ್ಯೂರಲ್ ನೆಟ್ವರ್ಕ್ ವರ್ಕ್ಸ್. ಈ ಥರ ನ್ಯೂರಲ್ ನೆಟ್ವರ್ಕ್ ವರ್ಕ್ ಆಗುತ್ತೆ.
ಫಾರ್ ಎಕ್ಸಾಂಪಲ್ ನೀವು ಬೇಸಿಕಲಿ ಹೇಳೋದಾದ್ರೆ ಒಂದು ಚೈಲ್ಡ್ ಹೆಂಗ್ ಲರ್ನ್ ಆಗುತ್ತೆ ಅಂತ ನೋಡೋಣ. ಚೈಲ್ಡ್ ಲರ್ನಿಂಗ್, ಒಂದು ಮಗು ಹೆಂಗ್ ಕಲಿಯುತ್ತೆ ಎಲ್ಲಾನು ಅಂತ ಅದನ್ನ ಹೇಳಿದ್ರೆ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮಗು ಏನು ಮಾಡುತ್ತೆ, ಇಟ್ ಸೀಸ್ ಮೆನಿ ಎನಿಮಲ್ ಪಿಕ್ಚರ್ಸ್. ನೀವು ಸಣ್ಣವರಿದ್ದಾಗ ಎನಿಮಲ್ ಫೋಟೋಸ್ ನೋಡಿರ್ತೀರಿ ಬುಕ್ಕಲ್ಲಿ, ಓಕೆ. ಆಮೇಲೆ ಅದು ಲರ್ನ್ ಮಾಡುತ್ತೆ ಯಾವ್ಯಾವ ಎನಿಮಲ್ ಯಾವ ಥರ ಇದೆ ಅನ್ನೋದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡುತ್ತೆ. ಡಿಫರೆನ್ಸಸ್, ಯೂಶಲಿ ಟೈಗರ್ ಇದ್ರೆ, ಹುಲಿ ಇದ್ರೆ ಅದು ಯೆಲ್ಲೋ ಕಲರ್ಡ್ ಇರುತ್ತೆ ಅಂತ ತಿಳ್ಕೊಳುತ್ತೆ. ಅದೇ ಬೇರೆ ಯಾವುದೋ ಪ್ರಾಣಿ ಇದ್ರೆ ಅದು ಬೇರೆ ಬೇರೆ ಕಲರಲ್ಲಿನೂ ಇರಬಹುದು ಅಂತ ತಿಳ್ಕೊಳುತ್ತೆ. ಈ ಥರ ಡಿಫರೆನ್ಸಸ್ ಐಡೆಂಟಿಫೈ ಮಾಡ್ಕೊಳುತ್ತೆ ಆ ಮಗು. ಆಮೇಲೆ ಯಾವುದೋ ಒಂದು ಪ್ರಾಣಿ ಚಿತ್ರ ತೋರಿಸ್ಬಿಟ್ರೆ ಇದ್ಯಾವುದು ಅಂತ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡುತ್ತೆ. ಓಕೆ, ಚೈಲ್ಡ್ ಸೀಸ್ ಮೆನಿ ಎನಿಮಲ್ ಪಿಕ್ಚರ್ಸ್. ನೀವು ಸಣ್ಣವರಿದ್ದಾಗ ಎನಿಮಲ್ಸ್ ಫೋಟೋಸ್ ಖರೆ ನಾವು ಎನಿಮಲ್ಸ್ ನೋಡಿರೋದಿಲ್ಲ, ಬರೀ ಫೋಟೋಸ್ ನೋಡಿರ್ತೀವಿ. ಆ ಫೋಟೋಸ್ಗಳನ್ನು ನೋಡಿನೇ ನಾವು ಇದು ಫೇಸ್ ಈ ಥರ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸಿಂಹದ ಮುಖ ಟೈಪ್ನೇ ಬೇರೆ ಇರುತ್ತೆ, ಹುಲಿದು ಮುಖ ಟೈಪ್ ಬೇರೆನೇ ಇರುತ್ತೆ. ಅವಾಗ ನಾವು ಐಡೆಂಟಿಫೈ ಮಾಡ್ಬೋದು. ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಫೇಸ್ ಫೀಚರ್ಸನ್ನು ತಿಳ್ಕೊಂಡು ನೆಕ್ಸ್ಟ್ ಟೈಮ್ ನಾವು ಹೇಳ್ಬೋದು ಇದು ಹುಲಿನೇ, ಇದು ಸಿಂಹನೇ ಅಂತ ಹೇಳ್ಬೋದು. ಓಕೆ, ಅದೇ ಥರ ನ್ಯೂರಲ್ ನೆಟ್ವರ್ಕ್ ಏನು ಮಾಡುತ್ತೆ, ಸೀಸ್ ಮೆನಿ ಇಮೇಜಸ್, ಪ್ಯಾಟರ್ನ್ ಸ್ಟಡಿ ಮಾಡುತ್ತೆ. ಈ ಇಮೇಜಲ್ಲಿ ಏನೇನಿದೆ ಅಂತ ಸ್ಟಡಿ ಮಾಡೋದು. ಫಾರ್ ಎಕ್ಸಾಂಪಲ್, ಫೇಸ್ ರಿಕಗ್ನಿಷನ್ is also one of the important feature or one of the difficult area for AI. ಅಂದರೆ ಇದು ಯಾರ ಫೇಸ್ ಅಂತ ಕಂಡುಹಿಡಿಯೋದು. ಮೊದಲದು ಹ್ಯೂಮನ್ ಫೇಸ್ ಅಂತ ಗೊತ್ತಾಗಬೇಕು. ಅದರ ಅರ್ಥ ಏನು, ಹ್ಯೂಮನ್ ಫೇಸಲ್ಲಿ ಏನೇನು ಇರ್ತವೆ, ಮೂಗು ಇರುತ್ತೆ, ಬಾಯಿ ಇರುತ್ತೆ, 2 ಕಣ್ಣು ಇರ್ತವೆ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಈ ಥರ ಅದು ಅಬ್ಸರ್ವ್ ಮಾಡುತ್ತೆ, ಮಾಡಿ ಇವ್ರು ಹ್ಯೂಮನ್ ಅಂತ ಹೇಳುತ್ತೆ. ಗಾಟ್ ಇಟ್? ಇದೇನು ಹೌ ನ್ಯೂರಲ್ ನೆಟ್ವರ್ಕ್ ವರ್ಕ್ಸ್. ಓಕೆ, ಇನ್ಪುಟ್ ಡೇಟಾ ಹಾಕಬೇಕು, ಆಮೇಲೆ ಅದು ಥಿಂಕ್ ಮಾಡಿ, ಹೆಂಗೆ ಥಿಂಕ್ ಮಾಡುತ್ತೆ ಎಲ್ಲನೂ ಅಬ್ಸರ್ವ್ ಮಾಡುತ್ತೆ. ಶೇಪ್ ಆಫ್ ದ್ಯಾಟ್ ಇಮೇಜ್, ಸೈಜ್ ಆಫ್ ದಿ ಇಮೇಜ್, ಪ್ಯಾಟರ್ನ್ ಇರ್ಬೋದು, ಇಂಪಾರ್ಟೆಂಟ್ ಫೀಚರ್ಸ್ ಏನಿದ್ದಾವೆ ಈ ಫೋಟೋನಲ್ಲಿ ಎಲ್ಲನೂ ತಿಳ್ಕೊಂಡು ಫೈನಲಿ ಇದು ಏನಿರ್ಬೋದು ಅಂತ ಒಂದು ರೆಸ್ಪಾನ್ಸ್ ಕೊಡುತ್ತೆ. ದಟ್ ಈಸ್ ಹೌ ನ್ಯೂರಲ್ ನೆಟ್ವರ್ಕ್ ವರ್ಕ್ಸ್. ಓಕೆ, ಗಾಟ್ ಇಟ್? ಅರ್ಥ ಆಯ್ತಲ್ಲ? ಇದರ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.